ಎಸ್. ಸೊ ಸ್ನೇಹಿತರೆ, ಇವತ್ತು ನಾವು ಬಂದಿರುವಂತ ಜಾಗ ಪೀಪಲ್ ಫಾರ್ ಅನಿಮಲ್ PFA ಅಂತ. ಇದು ಮೈಸೂರಿನ ಬೋಗಾದಿಯಲ್ಲಿದೆ. ಎಸ್. ಸೊ ಪೀಪಲ್ ಫಾರ್ ಅನಿಮಲ್ ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಏನೇನ್ ಕೆಲಸಗಳು ನಡೆಯುತ್ತೆ, ಹೇಗೆ ನಡೆಯುತ್ತೆ, ಇದನ್ನೆಲ್ಲ ಇಲ್ಲಿನ ಸೂಪರ್ ಸ್ಟಾರ್ಸ್ ಅಂದ್ರೆ ಇಲ್ಲಿ ಆಕ್ಚುಲಿ ಏನು ಅಂತಂದ್ರೆ ನೀನು ಇವಾಗ ಸೆಲೆಬ್ರಿಟೀಸ್ ತರ ಹೌದು, ಬಟ್ ಆದ್ರೆ ನಿಜವಾಗ್ಲೂ ನಮಗ್ ಸೆಲೆಬ್ರಿಟೀಸ್ ಯಾರಂತ ಕಾಣ್ತಾರೆ ಅಂತಂದ್ರೆ ಇಲ್ಲಿರೋ ಸ್ಟಾಫ್ ಗಳು. ರೀಸನ್ ಏನು ಅಂತ ಅವ್ರನ್ನ ಮಾತಾಡಿಸ್ತಾ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ಇಲ್ಲಿ ನಾವು ಸೆಲೆಬ್ರಿಟಿಗಳಲ್ಲ, ಇಲ್ಲಿ ಕೆಲಸ ಮಾಡ್ತಿರುವಂತ ಪ್ರತಿ ಒಬ್ರು ಈ ಜಾಗದ ಸೆಲೆಬ್ರಿಟೀಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಒಬ್ರು ಮೇಜರ್ ಸೂಪರ್ ಸ್ಟಾರ್ ನಮ್ ಜೊತೆ ಇದ್ದಾರೆ ಇವತ್ತು. ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಅಂಡ್ ಅವ್ರ ಬಾಯೆಲ್ಲ ತಿಳ್ಕೊಳ್ಳೋಣ ಈ ಆರ್ಗನೈಸೇಷನ್ ಏನು, ಇಲ್ಲಿ ಏನೇನ್ ಕೆಲಸಗಳು ನಡೆಯುತ್ತೆ ಅಂತ. My name is Dr. Amardeep Singh. I have been working with people for many animals from the past 7 years. Oh, where are you from? Yeah, I am from Jammu and Kashmir. Okay. Oh, nice. Nice. So, past 7 years I am in Mysore working with animal welfare. Okay. And the people for animals. So basically we are organization working from 2010 we started, people for animals. So we are rescuing animals from the streets of Mysore and nearby districts. That also we provide here all the facilities for the dogs, and we rescue the large animals also like cows, horses. Sir, one more interesting thing is where is Jammu Kashmir and where is Mysore? So how is this connection happened? Actually the temperature of Mysore is very much close to my place. Okay. The only thing is it doesn't snowfall here. The weather resembles mostly like there is no such heat period or Okay. some winters are also not harsh. So in Kashmir it resembles like this 24-30 degrees. ಬೇಸಿಕಲಿ ಮೈಸೂರು ಇಸ್ ಅ ಬ್ಯೂಟಿಫುಲ್ ಪ್ಲೇಸ್. Yes. ಮೈಸೂರು. Namma Mysuru. Yes. How well do you know Kannada? Because you are here from past 7 years. Kannada, Okay. like ಸ್ವಲ್ಪ Kannada. ಸ್ವಲ್ಪ ಮಾತಾಡಿ, ಸ್ವಲ್ಪ ಕನ್ನಡದಲ್ಲಿ ಮಾತಾಡಿ. Tell me something in Kannada. Two words in Kannada if you don't mind. We meet someone, so we'll tell them ತಿಂಡಿ ಆಯ್ತಾ, Oh. ಊಟ ಆಯ್ತು. ಸೂಪರ್ ಖುಷಿ ಆಯ್ತು. ನೋಡಿದ್ರ ಸ್ನೇಹಿತರೆ, 7 ವರ್ಷದಿಂದ ನಮ್ಮ ಮೈಸೂರಲ್ಲಿ ಇದ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟರ್ ಅಮರ್ದೀಪ್ ಅವರು. ಜಮ್ಮು ಕಾಶ್ಮೀರದಿಂದ ಬಂದು ಇಲ್ಲಿ ನಮ್ಮ ನಾಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ತರ ಈ ಆರ್ಗನೈಸೇಷನ್ ಅಲ್ಲಿ ಹಲವಾರು ಸ್ಟಾರ್ಸ್ ಇದಾರೆ, ಹಲವಾರು ಸೆಲೆಬ್ರಿಟಿಗಳಿದ್ದಾರೆ. ಸೊ ಅವ್ರನ್ನೆಲ್ಲರನ್ನು ಮಾತಾಡಿಸ್ತಾ ಹಾಗೆ ಈ ಜಾಗನ ಒಂದೊಂದೇ ಇಂಚು ತೋರಿಸ್ತಾ ಹೋಗ್ತೀವಿ. ಅಂಡ್ ಈ ಜಾಗದಲ್ಲಿರುವಂತ ನಮ್ಮ ಸ್ಪೆಷಲ್ ವ್ಯಕ್ತಿಗಳನ್ನ ಅಂದ್ರೆ ಪ್ರಾಣಿಗಳನ್ನ ತೋರಿಸ್ತಾ ಹೋಗೋಣ. ಬನ್ನಿ, ಪೀಪಲ್ ಫಾರ್ ಅನಿಮಲ್ ಹೇಗಿದೆ, ಇದ್ರ ಸರೌಂಡಿಂಗ್ಸ್ ಹೇಗಿದೆ ಅಂತ ಮುಂದೆ ನೋಡ್ತಾ ಹೋಗೋಣ. ಸೊ ಸ್ನೇಹಿತರೆ, ಇವಾಗ ಪೀಪಲ್ ಫಾರ್ ಅನಿಮಲ್ ಜಾಗದ ಮತ್ತೊಬ್ಬ ಸೆಲೆಬ್ರಿಟಿನ ಮೀಟ್ ಮಾಡುವಂತ ಸಮಯ. ಪೀಪಲ್ ಫಾರ್ ಅನಿಮಲ್ ನ ಮ್ಯಾನೇಜರ್ ಆಗಿರಂತಹ ಅನಿಲ್ ಸರ್ ಅವರು. ಹೇಳಿ ಸರ್, ಇಲ್ಲಿ ಏನೇನ್ ಕೆಲಸಗಳು ನಡೆಯುತ್ತೆ, ನೀವೇ ಮ್ಯಾನೇಜ್ ಮಾಡ್ತಿರೋದ್ರಿಂದ ಇಲ್ಲಿ ಏನೇನಾಗುತ್ತೆ ಅನ್ನೋ ಕಂಪ್ಲೀಟ್ ಐಡಿಯಾ ನಿಮ್ಗೆ ಇರುತ್ತೆ. ಸೊ ಹಂಗಾಗಿ ಏನೇನ್ ಮಾಡ್ತಿದ್ದೀರಾ, ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್, ಒಂದ್ ಸ್ವಲ್ಪ ಹೇಳಿ. ನಮಸ್ತೆ, ನಾನು ಅನಿಲ್ ಅಂತ. ಇಲ್ಲಿ 2 years ಇಂದ ಈಗ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿ ಸವಿತಾ ನಾಗಭೂಷಣ್ ಅವರು. ಸೊ ಅವರು 13 years ಇಂದ ಇದು ಸಂಸ್ಥೆನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಂಡ್ ಆಲ್ಸೋ ಅದರ್ ಟ್ರಸ್ಟೀಸ್ ಕೂಡ ಇದ್ದಾರೆ. ಅವರಿಂದ ಸಪೋರ್ಟ್ಸ್ ಇಂದ ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದೆ. ಸೊ ಎವ್ರಿ ಡೇ ನಮಗೆ ಪಬ್ಲಿಕ್ ಇಂದ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ, ಅಂದ್ರೆ ರಿಕ್ವೆಸ್ಟ್, ಆಕ್ಸಿಡೆಂಟ್ ಕೇಸಸ್, ಟ್ಯೂಮರ್ ಕೇಸಸ್, ಸ್ಕಿನ್ ಇಶ್ಯೂ ಕೇಸಸ್, ಸ್ಟ್ರೀಟ್ ಅನಿಮಲ್ಸ್ ಯಾವುದೇ ಪ್ರಾಬ್ಲಮ್ ಆದ್ರೂ ನಮಗೆ ಕಂಪ್ಲೇಂಟ್ಸ್ ಬರುತ್ತೆ, ಫೋನ್ ಕಾಲ್ಸ್ ಬರುತ್ತೆ. ಆಲ್ಸೋ ನಮ್ಮ ಮೇಡಮ್ದು 24 hours ಕಾಲ್ ರಿಸೀವ್ ಮಾಡ್ತಾರೆ. ಸೊ ನಮ್ದು ಆಫೀಸ್ ಟೈಮಿಂಗ್ಸ್ 10 to 5 ಇರುತ್ತೆ. ಸೊ ಆ ಟೈಮಲ್ಸ್ ಅಲ್ಲಿ ಲ್ಯಾಂಡ್ ಲೈನ್ ಕೂಡ ರಿಸೀವ್ ಮಾಡ್ತೀವಿ. ಸೊ 2 ಕನೆಕ್ಷನ್ ಇಂದ ಟೋಟಲ್ 100 ಕಂಪ್ಲೇಂಟ್ಸ್ ಬರುತ್ತೆ. ಡಾಕ್ಟರ್ ಇರ್ತಾರಾ? ಯಾ ಸರ್, 24 hours ಅವೈಲಬಿಲಿಟಿ ಇರ್ತಾರೆ. 3 ಡಾಕ್ಟರ್ಸ್ ಇದ್ದಾರೆ ವೆಟ್ಸ್. ಸೊ 24 hours ಅವೈಲಬಿಲಿಟಿ ಇರ್ತಾರೆ. ಶಿಫ್ಟ್ ವೈಸ್ ಅಲ್ಲಿ ಇಲ್ಲ ಸರ್, ನೈಟ್ ಕೇಸ್ ಒಬ್ರು ಅಟೆಂಡ್ ಮಾಡ್ತಾರೆ. ಡ್ಯೂಟಿ ಟೈಮಿಂಗ್ಸ್ ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ 3 ಡಾಕ್ಟರ್ಸ್ ಅವೈಲಬಲ್ ಇರ್ತಾರೆ. ನೈಟ್ ಕೇಸಸ್ ಸಪರೇಟ್ ಒಬ್ರು ಡಾಕ್ಟರ್ಸ್ ನ ಅಪಾಯಿಂಟ್ ಮಾಡಿದೀವಿ. ಸೊ ಅವ್ರು ಬರ್ತಾರೆ. 24 hours ಅಟೆಂಡ್ ಮಾಡೋದ್ರಿಂದ ಕೇಸಸ್ಗಳು ಆಲ್ಮೋಸ್ಟ್ ಮಿಡ್ ನೈಟ್ ಅಲ್ಲೆಲ್ಲ ಕೇಸ್ಗಳು ಬರ್ತಾ ಇರುತ್ತೆ. ಹೈವೇಸ್ ಗಳಲ್ಲಿ ಆಕ್ಸಿಡೆಂಟ್ ಕೇಸಸ್ ಮಿಡ್ ನೈಟ್ ಅಲ್ಲಿ ಕಾಲ್ ಬರುತ್ತೆ. ಸೊ ಮೇಡಮ್ ಅಟೆಂಡ್ ಮಾಡಿ ಕಂಪ್ಲೇಂಟ್ ಕೊಡ್ತಾರೆ, ನಮ್ಮ ರೆಸ್ಕ್ಯೂ ಟೀಮ್ ತಗೊಂಡು ಬರ್ತಾರೆ. ಸೊ ಆಮೇಲೆ ಡಾಕ್ಟರ್ ಫೋನ್ ಮಾಡಿದ್ರೆ ಸೀರಿಯಸ್ ಕಂಡೀಷನ್ ಯಾವ್ದಿದೆ ಅದು ಟ್ರೀಟ್ಮೆಂಟ್ ನೀಡಿರೇನಿರುತ್ತೆ ಅದನ್ನ ಟ್ರೀಟ್ಮೆಂಟ್ ಮಾಡಿ ಅವಾಗಲೇ ಫಿನಿಶ್ ಮಾಡ್ತೀವಿ ಅದು ಕೇಸ್ನ. ಸೊ ಮಾರ್ನಿಂಗ್ ಯಾರೇ ಕಂಪ್ಲೇಂಟ್ಸ್ ಕಳ್ಸಿದ್ರು ಅವರೇ ಓನರ್ ಆಗಿರ್ತಾರೆ. ಸೊ ಅವ್ರ ಅಮೌಂಟ್ ಯಾವ್ದು ನೀಡಿಲ್ಲ. ಸೊ ಅವ್ರಿಗೆ ಅಪ್ಡೇಟ್ ಕೊಡ್ತೀವಿ ಸರ್, ಅನಿಮಲ್ ಏನಾಗಿದೆ, ಅದ್ರ ಕಂಡೀಷನ್ ಏನಿದೆ, ಅಥವಾ ಡೆತ್ ಆದ್ರೂ ಇನ್ಫಾರ್ಮ್ ಮಾಡ್ತೀವಿ. ಟ್ರೀಟ್ಮೆಂಟ್ ಆಗಿ ರಿಕವರಿ ಆದ್ರೂ ರಿಲೀಸ್ ಮಾಡ್ಬೇಕಾದ್ರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ರಿಲೀಸ್ ಮಾಡ್ತೀವಿ. ಸೊ ಅವ್ರ ಇಚ್ಛೆಯಿಂದ ಏನಾದ್ರು ಡೊನೇಷನ್ ಕೊಡೋ ಆಗಿದ್ರೆ ಕೊಡ್ಬೋದು. ನಾವು ಯಾವುದೇ 1 rupees ನಾವು ಆಸ್ಕ್ ಮಾಡಲ್ಲ ಅವ್ರಿಗೆ. ಸರ್, ಮ್ಯಾನ್ ಪವರ್ ಏನಿದೆ ನಿಮ್ಮಲ್ಲಿ? 23 ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದೀವಿ. ಅದರಲ್ಲಿ 4 members ಡ್ರೈವರ್ಸ್ ಇದ್ದಾರೆ. ಆಲ್ಸೋ ರೆಸ್ಕ್ಯೂ ಟೀಮ್ 3 members ಇದ್ದಾರೆ.
ಅಂಡ್ ವೆಟ್ಸ್ 3 ಮೆಂಬರ್ಸ್ ವೆಟ್ಸ್ ಇದ್ದಾರೆ. ಓಕೆ. ಅದರಲ್ಲಿ ಸೀನಿಯರ್ ವೆಟ್ ಡಾಕ್ಟರ್ ಅಮರ್ದೀಪ್ ಸಿಂಗ್ ಇದ್ದಾರೆ, ಅಂಡ್ ಆಲ್ಸೋ ಡಾಕ್ಟರ್ ಕಿರಣ್ ಅಂತ ಇದ್ದಾರೆ, ಮತ್ತೆ ಡಾಕ್ಟರ್ ಲಾಲಿತ್ಯ ಅಂತ ಇದ್ದಾರೆ. ಸೊ ಅವ್ರು ಆಂಧ್ರ ಇಂದ ಬಂದಿದ್ದಾರೆ. 3 ಮೆಂಬರ್ಸ್ ಕೂಡ ಸರ್ಜನ್ಸ್. ಸೊ ನಮ್ಮಲ್ಲಿ ಬರೋ ಕೇಸಸ್ ಆಲ್ಮೋಸ್ಟ್ ಸರ್ಜರೀಸ್ ಮೇನ್ ಇರುತ್ತೆ. ಟ್ಯೂಮರ್ಸ್ ಕೇಸಸ್ ಅದೆಲ್ಲ ಸರ್ಜರಿ ಮಾಡ್ಲೇಬೇಕಾಗತ್ತೆ. ಸೊ ಸರ್ಜನ್ಸ್ ಎಲ್ಲ ಇದ್ದಾರೆ. ಸೊ ನಮ್ಗೆ ಅದು ಹೆಲ್ಪ್ ಆಗುತ್ತೆ. ನನ್ ಕ್ವಶನ್ ಇರೋದೇನು ಅಂತಂದ್ರೆ, ಇವಾಗ ಎಲ್ಲೋ ಆಕ್ಸಿಡೆಂಟ್ ಆಗಿರುತ್ತೆ, ಬಟ್ ಅವ್ರಿಗೆ ತಗೊಂಬರಕ್ ಆಗಲ್ಲ, ಬಟ್ ನಿಮ್ಗೆ ಇನ್ಫಾರ್ಮ್ ಮಾಡ್ಬಿಡ್ತೀವಿ. ಅವಾಗ ಪರ್ಸನ್, ಈಗ ನೀವೇ ಹೋಗ್ತಾ ಇರ್ತೀರಾ ಹೈವೇಲಿ, ನೀವು ನೋಡ್ತೀರಾ. ಹೌದು. ಸೊ ನಿಮ್ಗೆ ಏನೋ ವರ್ಕ್ ಬಿಸಿ ಇರುತ್ತೆ. ಸೊ ಅಲ್ಲಿ ಲೋಕಲ್ ಯಾರು ಇರ್ತಾರೆ, ಟೀ ಶಾಪ್ ಆಗಿರ್ಬೋದು, ಬೇಕರಿ ಆಗಿರ್ಬೋದು, ಅಥವಾ ಯಾವ್ದೋ ಮನೆ ಸಿಗ್ಬೋದು, ಅವ್ರ ನಂಬರ್ ಇಸ್ಕೊಂಡು ನಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ರೆ ಸಾಕು ಸರ್. ಆ ಲೊಕೇಶನ್ ಕಳಿಸ್ಕೊಟ್ರೆ ಮತ್ತೆ ಡಾಗ್ ಒಂದು ವಿಡಿಯೋ ಅಥವಾ ಯಾವ್ದೇ ಅನಿಮಲ್ ಆಗಿರ್ಬೋದು ಅದ್ರದ್ದು ವಿಡಿಯೋ, ಯಾಕಂದ್ರೆ ನಾವು ವಿಡಿಯೋ ಕನ್ಫರ್ಮೇಶನ್ ಮಾಡ್ಕೋಬೇಕು ಕಂಡೀಷನ್ ಹೇಗಿದೆ ಅಂತ. ಮೈಸೂರಿಗೆ ಸೀಮಿತ ಇಲ್ಲ ಸರ್, ಆಲ್ಮೋಸ್ಟ್ ಅನಿಮಲ್ ನೀಡ್ ಇದೆ ಅಂದ್ರೆ ನಾವು ಮಡಿಕೇರಿವರೆಗೂ ಸರ್ವಿಸ್ ಕೊಡ್ತೀವಿ. ನಗರ, ಬೆಂಗಳೂರವರೆಗೂ ನಾವು ರೆಸ್ಕ್ಯೂ ಮಾಡಿದೀವಿ. ಬೆಂಗಳೂರು ನಾವು ರೆಸ್ಕ್ಯೂ ಮಾಡಿ ತಗೊಂಡ್ ಬಂದಿದೀವಿ. ವೆರಿ ನೈಸ್. ಸೊ ಅಂದ್ರೆ ನಿಮ್ಮ ಆಂಬ್ಯುಲೆನ್ಸ್ ರೆಸ್ಕ್ಯೂ ವೆಹಿಕಲ್ಸ್ 7 ವೆಹಿಕಲ್ಸ್ ಇದೆ. ಓಕೆ. 7 ವೆಹಿಕಲ್ಸ್ ಆಲ್ಮೋಸ್ಟ್ 3 ವೆಹಿಕಲ್ಸ್ ಯಾವಾಗ್ಲೂ ಫೀಲ್ಡ್ ಅಲ್ಲೇ ಇರ್ತಾರೆ. 3 ವೆಹಿಕಲ್ಸ್ ಆಲ್ಮೋಸ್ಟ್ ಫೀಲ್ಡ್ ಅಲ್ಲೇ ಇರ್ತಾರೆ. ಅಷ್ಟು ರೆಸ್ಕ್ಯೂ ಕೇಸ್ ಬರ್ತಾ ಇರುತ್ತೆ. ಓಕೆ ಸ್ನೇಹಿತರೆ, ಮುಂದೆ ಇನ್ನೊಂದಷ್ಟು ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಸ್ಪೆಷಲ್ ಜಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆ ಜಾಗ ಏನು ಅಂತ ಅಲ್ಲಿ ಹೋಗಿ ಮಾತಾಡೋಣ. ಅನಿಲ್ ಸರ್, ತೋರ್ಸೋಣ ಆ ಜಾಗನ. ಬನ್ನಿ. ಸ್ನೇಹಿತರೆ, ನಾ ಆಗ್ಲೇ ಹೇಳಿದೆ ಒಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಅನಿಲ್ ಸರ್ ಅಂತ. ಈ ಜಾಗಕ್ಕೆ ಬಂದಿದ್ವಿ. ನೀವೇ ಹೇಳ್ಬಿಡಿ ಸರ್, ಏನ್ ಜಾಗ ಇದು ಸರ್? ಆಕ್ಚುಲಿ ಹ್ಯಾಂಡಿಕ್ಯಾಪ್ ಸೆಕ್ಷನ್. ಓಕೆ. ನಮ್ಗೆ ಆಕ್ಸಿಡೆಂಟ್ ಕೇಸಸ್ ಮತ್ತೆ ಡಾಗ್ ಬೈಟ್ ಕೇಸಸ್ ಬರುತ್ತೆ. ಪಪ್ಪಿಗಳು ಸೈಜ್ ಅಲ್ಲಿ ಕಮ್ಮಿ ಇರೋರು, ಸೊ ಅವ್ರಿಗೆ ಏನಾದ್ರು ಹ್ಯಾಂಡಿಕ್ಯಾಪ್, ಯಾವ್ದಾದ್ರು ಪಾರ್ಟ್ ಗಳು ಹ್ಯಾಂಡಿಕ್ಯಾಪ್ ಆದ್ರೆ ಅವ್ರನ್ನ ಇಲ್ಲಿ ಈ ಸೆಕ್ಷನ್ ಅಲ್ಲಿ ಇಟ್ಕೋತೀವಿ. ಸೊ ಅವ್ರಿಗೆ ಇಲ್ಲೇ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಇರುತ್ತೆ. ಯಾರಾದ್ರೂ ಕೇರ್ ಮಾಡೋರು ಇದ್ರೆ ಮಾತ್ರ ಟ್ರೀಟ್ಮೆಂಟ್ ಆದ್ಮೇಲೆ, ರಿಕವರಿ ಆದ್ಮೇಲೆ ಅವ್ರಿಗೆ ಕೇರ್ ಟೇಕ್ ಮಾಡಕ್ ಕೊಡ್ತೀವಿ. ಸೊ ಕೇರ್ ಟೇಕರ್ ಯಾರು ಇಲ್ಲ ಅಂದ್ರೆ ಲೈಫ್ ಲಾಂಗ್ ನಮ್ ಜೊತೆ ಇರ್ತಾರೆ. ಓ ವಾವ್, ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ನೋಡೋಣ. ಬನ್ನಿ. ಯಾರು ಬಾಸ್ಕೆಟ್ ಬಾಲ್ ಪ್ಲೇಯರ್ ಇರ್ಬೇಕು ನೀನು. ಅಯ್ಯೋ, ಇವಳಿಗೇನಾಗಿದೆ? ಡಾಗ್ ಬೈಟ್? ಮರಿ ಆಗಿರೋದ್ರಿಂದ ಟ್ರೀಟ್ಮೆಂಟ್ ಏನು ಕೊಡಕ್ ಆಗಲ್ಲ. ನಾರ್ಮಲ್ ಆಗಿ ಮಲ್ಟಿ ವಿಟಮಿನ್ ಬೂಸ್ಟರ್ ಡೋಸ್ ಕೊಟ್ಟು ಟ್ರೈ ಮಾಡ್ಬೇಕಷ್ಟೇ. ಆಪರೇಷನ್ ಸರ್ಜರಿ ಹತ್ರ ಮಾಡಕ್ ಆಗಲ್ಲ. ಬಟ್ ಇದು ಲೈಫ್ ಲಾಂಗ್ ಹಿಂಗೆ ಇರುತ್ತೆ? ಇದು ಲೈಫ್ ಲಾಂಗ್ ಇದೆ ತರ ಸರ್. ಅಂದ್ರೆ ಇದಕ್ಕೆ ಸ್ವಲ್ಪ ಏನಾದ್ರೂ ನಾವು ಚೇಂಜಸ್ ಮಾಡ್ಬೋದು. ವೀಲ್ಸ್ ಬರುತ್ತೆ ಸ್ವಲ್ಪ ಅಡಲ್ಟ್ ಆದ್ಮೇಲೆ, 3-4 ಮಂತ್ಸ್ ಕ್ರಾಸ್ ಆದ್ಮೇಲೆ ವೀಲ್ಸ್ ನಾವು ಕೊಟ್ರೆ ಅವಾಗ ಒಂದ್ ಸ್ವಲ್ಪ ಎಂಜಾಯ್ ಮಾಡ್ತಾರೆ, ವಾಕಿಂಗ್ ಮಾಡ್ಬೋದು. ಬಟ್ ಇದು ಪೈನ್ ಇದ್ದೇ ಇರುತ್ತೆ. ಪೈನ್ ಈಗ ಪೈನ್ ಕಿಲ್ಲರ್ಸ್ ಕೊಡ್ತಾ ಇರ್ತೀವಿ ಸರ್, ಡೈಲಿ ಮಲ್ಟಿ ವಿಟಮಿನ್ಸ್ ಕೊಡ್ತಾ ಇರ್ತೀವಿ. ಸೊ ಪೈನ್ ಅಷ್ಟಿರಲ್ಲ. ಸೊ ಅಡ್ಜಸ್ಟ್ ಆಗ್ತಾರೆ. ಅನಿಮಲ್ಸ್ ಏನಂದ್ರೆ ಸ್ಟ್ರೆಂತ್ ಗೆ 2 ಲೆಗ್ಸ್ ಇದ್ರೆ ತುಂಬಾ ಓಕೆ, ಅಡ್ಜಸ್ಟ್ ಮಾಡ್ಕೋತಾರೆ, ಸರ್ವೈವ್ ಆಗ್ತಾರೆ. ಅಯ್ಯೋ, ಕೇರ್ ಟೇಕರ್ ಯಾರು ಇರ್ತಾರೆ ಸರ್, ಅವ್ರಿಗೆ ಇದು ಟ್ಯಾಗ್ ಮೇಂಟೈನ್ ಮಾಡ್ತೀವಿ. ಸೊ ಅವ್ರು ರಿಕವರಿ ಆಗೋವರೆಗೂ ಇದು ಟ್ಯಾಗ್ ಮೇಂಟೈನ್ ಆಗುತ್ತೆ. ರಿಕವರಿ ಮಾಡಾದ್ಮೇಲೆ ರಿಲೀಸ್ ಮಾಡ್ಬೇಕಾದ್ರೆ ಇದು ಕಟ್ ಮಾಡ್ತೀವಿ. ಇಲ್ಲಿ ಡೇಟ್ ಮೆನ್ಷನ್ ಆಗಿರುತ್ತೆ, ಯಾವ ಡೇಟ್ ಅಲ್ಲಿ ಬಂದಿದ್ದಾರೆ, ಮತ್ತೆ ಅವ್ರದ್ದು ನಾವು ಒಂದು ಐಡಿ ನಂಬರ್ ಕೊಡ್ತೀವಿ. ಸೊ ಐಡಿ ನಂಬರ್ ಇರುತ್ತೆ. ಸೊ ಈ ನಂಬರ್ ಅಲ್ಲಿ ನಾವು ಚೆಕ್ ಮಾಡಿದ್ರೆ ಅಲ್ಲಿ ಡೆಪಾಸಿಷನ್ ಫಾರ್ಮ್ ಎಲ್ಲ ಇರುತ್ತೆ. ಸೊ ಅಲ್ಲಿ ಸಿಸ್ಟಮ್ ಅಲ್ಲಿ ಕೂಡ ಇರುತ್ತೆ. ಪೂರ್ತಿ ಡೀಟೇಲ್ಸ್ ಓನರ್ ಯಾರು ಇರ್ತಾರೆ ಅದು ಡೀಟೇಲ್ಸ್ ಸಿಗುತ್ತೆ. ಸೊ ಅವ್ರಿಗೆ ಕಾಲ್ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅವರು ಕಾಲ್ ಮಾಡಿ ಈ ನಂಬರ್ ಹೇಳಿದ್ರೆ ಡಾಗ್ ಏನ್ ಅಪ್ಡೇಟ್ ಇದೆ ಅದ್ರ ಡೀಟೇಲ್ಸ್ ನ ಅವ್ರಿಗೆ ಅಪ್ಡೇಟ್ ಮಾಡಿ. ಸೂಪರ್ ಸೂಪರ್ ಸೂಪರ್. ಇವರು 28 ಬಂದಿರೋದು. 28 2 ಡೇಸ್ ಆಗಿದೆ. ಸ್ವಲ್ಪ ರಿಕವರಿ ಆಗ್ತದೆ. ಅರ್ಥ ನೋಡಿ. ಇರು, ನೀನ್ ಯಾವಾಗ ಬಂದಿರೋದು ನೋಡೋಣ. ಇರು, ಅವ್ರ ಸೈಜ್ಗೂ 1 ml ಸಾಕು. 1 ml. ಬಾರೋ ರಾಜ್ಕುಮಾರ್. ಖುಷಿ ಖುಷಿ. ಇವ್ರಿಗೆ ಸ್ವಲ್ಪ ಕಮ್ಮಿ ಆಗಿದೆ. ವೆರಿ ಗುಡ್. ಸರ್ ಹ್ಯಾಂಡಿಕ್ಯಾಪ್ಷನ್ ಆಯ್ತು. ಆಲ್ಸೋ ಈಗ ನಮ್ಗೆ ನೆಕ್ಸ್ಟ್ ಕೇಸಸ್ ಜಾಸ್ತಿ ಬರೋದು ಕ್ಯಾಟ್ಸ್ ಆಗಿದೆ. ಓಕೆ, ಸೊ ಕ್ಯಾಟ್ಸ್ ರೂಮ್ ಹೋಗೋಣ. ಈಗ ಕ್ಯಾಟ್ಸ್ ರೂಮ್ ಸೆಪರೇಟ್ ಇದೆಯಾ? ಯಾ ಸರ್. ಪರ್ಸನಲ್ ಸರ್? ಇಲ್ಲ ನಾಯಿ ತರ ಎತ್ಕೊಳಕ್ ಆಗಲ್ಲ. ಬನ್ನಿ, ಫೀಲ್ ಮಾಡ್ತೀರಾ ಸರ್? ಹೌದಾ? ಎಲ್ಲ ಈಗ ಆಲ್ರೆಡಿ ಫ್ರೆಂಡ್ಲಿ ಆಗಿದ್ದಾರೆ ಸರ್. ಆಲ್ಮೋಸ್ಟ್ 2 ಡೇಸ್ ಸಾಕು ಸರ್. ವೈಲ್ಡ್ ಆಗಿದ್ರು ಅವ್ರಿಗೆ ಕಾಮ್ ಆಗ್ತಾರೆ ಪೂರ್ತಿ.
ಹೋಗಲ್ಲ ಇಲ್ಲಿರೋರಲ್ಲಿ ಇವ್ರಿಗೆ ಒಂದ್ ಸ್ವಲ್ಪ ಸ್ಪೆಷಲ್ ಟ್ರೀಟ್ಮೆಂಟ್ಸ್. ಕ್ಯಾಟ್ ಸ್ಪೆಷಲ್ ಏನು ಅಂದ್ರೆ ಅವ್ರು ಜಾಸ್ತಿ ಹಾಳ್ ಮಾಡಲ್ಲ. ನಾವು ಸೆಟಪ್ ಏನ್ ಮಾಡ್ಕೊಟ್ಟಿದ್ದೀವಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಆಲ್ಸೋ ಕ್ಲೀನಿಂಗ್ ಕೂಡ ಇರ್ತಾರೆ. ಇನ್ಸೈಡ್ ಅಲ್ಲಿ ಪಾಟಿ ಮಾಡೋದಾಗ್ಲಿ ಅಥವಾ ಯೂರಿನ್ ಪಾಸ್ ಮಾಡೋದು ಜಾಸ್ತಿ ಮಾಡಲ್ಲ, ಬೆಡ್ ಮಾತ್ರ ಮಾಡೋದು. ಡಾಗ್ಸ್ ಆಗಲ್ಲ. ನಾವ್ ಅವ್ರು ಎಲ್ಲಿ ಇರ್ತಾರೆ ರೂಮ್ ಅಲ್ಲಿ ಅಲ್ಲೇ ಎಲ್ಲಾ ಮಾಡ್ತಾ ಇರ್ತಾರೆ. ಅವ್ರ ಕ್ಲೀನಿಂಗ್ ನಮ್ಗೆ ಪ್ರಾಬ್ಲಮ್. ಬಟ್ ಇವ್ರು ಅಷ್ಟೊಂದು ಗಲೀಜ್ ಮಾಡಲ್ಲ. ಒಟ್ಟು ಕ್ಯಾಟ್ಸ್ ಅದೇ ಅದು ಸೆಲ್ಫ್ ಕ್ಲೀನ್ ಕ್ಲೀನ್ ಮಾಡ್ಕೊಂಡು ಬೆಡ್ ಅಲ್ಲೇ ಹೋಗಿ ಟಾಯ್ಲೆಟ್ ಯೂರಿನ್ ಮಾಡೋದು ಅಲ್ಲೇ. ಅದರಿಂದ ಇವ್ರು ನಮ್ಗೆ ಜಾಸ್ತಿ ಸ್ವಲ್ಪ ಫೇವರೇಟ್. ಹೌದು. ಇಲ್ಲಿ ಅಂದ್ರೆ ಸರ್ ನಮ್ಗೆ ಅಬ್ಯಾಂಡನ್ ಬರುತ್ತೆ. ಆಲ್ಸೋ ಡ್ಯಾಮೇಜ್, ಡಾಗ್ ಬೈಟ್ಸ್, ಆಕ್ಸಿಡೆಂಟ್ಸ್ ಅಂಡ್ ಆಲ್ಸೋ ಹೈಟ್ ಇಂದ ಬೆದ್ದಿರೋದು ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೊ ಆ ತರ ಕೇಸಸ್ ಎಲ್ಲ ಬರುತ್ತೆ. ಆಲ್ಮೋಸ್ಟ್ ಇವರು 90% ನಮ್ ಜೊತೆನೆ ಕೇಸ್ಗಳು ಬಂದ್ರೆ. ಕೇರ್ ಟೇಕರ್ ಇದ್ರೆ ಮಾತ್ರ ರಿಲೀಸ್. ಇಲ್ಲಾಂದ್ರೆ ಕೇರ್ ಟೇಕರ್ ಇಲ್ಲ ಅಂದ್ರೆ ಇವ್ರದೊಂದು ನೇಚರ್ ಇದೆ ಸರ್. ನಮ್ ಹ್ಯೂಮನ್ ಟಚ್ ಮತ್ತೆ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಇವ್ರ ಗ್ರೂಪ್ ಜೊತೆ ಸೇರಕ್ ಆಗಲ್ಲ. ಮತ್ತೆ ಅಲ್ಲಿಗೆ ರಿಲೀಸ್ ಮಾಡಿದ್ರೆ ಸರ್ವೈವ್ ಆಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಪರ್ಮನೆಂಟ್ ಆಗಿ ನಾವೇ ಇಟ್ಕೋತೀವಿ ಇಲ್ಲಿ ಟ್ರೀಟ್ಮೆಂಟ್ ಆದ್ಮೇಲೆ. ಸೊ ಟ್ರೀಟ್ಮೆಂಟ್ ರೂಮ್ ಸಪರೇಟ್ ಇದೆ. ಸೊ ಟ್ರೀಟ್ಮೆಂಟ್ ಆದ್ಮೇಲೆ ಎರಡು ಕಡೆ ನಾವು ಸಪರೇಟ್ ಮಾಡ್ತೀವಿ. ಸೊ ಪೂರ್ತಿ ಹೆಲ್ತಿ ಆಗಿದ್ದಾರೆ ಅಂದ್ಮೇಲೆ ನಾವು ಪರ್ಮನೆಂಟ್ ಸೆಕ್ಷನ್ ಬಿಡ್ತೀವಿ ಸರ್. ಇದು ಪರ್ಮನೆಂಟ್ ಸೆಕ್ಷನ್. ಫುಡ್ ಯಾವಾಗ್ಲೂ ಇದೇ ತರ ಫಿಲ್ ಅಪ್ ಆಗಿರುತ್ತೆ ಸರ್. ಅವರೆಲ್ಲ ಲಿಮಿಟ್ ತಿನ್ನೋದು ಮಾತ್ರ ತಿಂತಾರೆ. ಅದಕ್ಕೋಸ್ಕರ ಅವ್ರನ್ನ ನಮ್ಗೆ ಫೇವರೇಟ್. ಫುಡ್ ನ ಜಾಸ್ತಿ ವೇಸ್ಟ್ ಮಾಡಲ್ಲ. ಸೊ ಅದೇ ಕಂಟಿನ್ಯೂ ಆಗುತ್ತೆ. ಇವೆಲ್ಲ ಅವಕ್ಕೆ ಆಟ ಆಡಕ್ಕೆ ಎಗರಕ್ಕೆ ಕೆಲವೊಂದು ಕ್ಯಾಟ್ ಗಳಿಗೆ ಹೈಟ್ ಅಲ್ಲಿ ಮಲ್ಕೋಬೇಕು ಅಂತ ಸರ್. ಸೊ ಅದಕ್ಕೆ ಅವ್ರಿಗೆ ಸೆಟಪ್. ಇದು ಕಿಟನ್ಸ್ ಗೋಸ್ಕರ ಸರ್. ಕಿಟನ್ಸ್ ಈಗ ಆಕ್ಚುಲಿ ಇಲ್ಲ. ಆಲ್ಮೋಸ್ಟ್ 1.5 months 2 months ವರೆಗೂ ನಾವು ಇನ್ಸೈಡ್ ಅಲ್ಲೇ ಇಡ್ತೀವಿ. ಸಪರೇಟ್ ಮಾಡಿರ್ತೀವಿ. ಯಾಕಂದ್ರೆ ಅಡಾಪ್ಷನ್ ತೋರ್ಸಕ್ ನಮ್ಗೆ ಈಸಿ. ಸ್ವಲ್ಪ ಶೈ ನೇಚರ್ ಇರುತ್ತೆ ಅವ್ರಿಗೆ. ಏನ್ ಮಾಡಲ್ಲ ಸರ್, ಏನ್ ಮಾಡಲ್ಲ. ಸ್ವಲ್ಪ ಗಾಬರಿ ಇರ್ತಾರೆ. ಅಂದ್ರೆ ಹ್ಯೂಮನ್ ಟಚ್ ಜಾಸ್ತಿ ಇರಲ್ವಲ್ಲ ಸರ್. ಅವ್ರು ಇಲ್ಲಿ ಬಂದ್ಮೇಲೆ ಅಡ್ಜಸ್ಟ್ ಆಗಿರ್ತಾರೆ. ಹ್ಯೂಮನ್ ನೋಡ್ತಾರ ಅಷ್ಟೇ, ಯಾರಿಗೂ ಅಟ್ಯಾಕ್ ಮಾಡಕ್ ಹೋಗಲ್ಲ. ಇಲ್ಲಿ ಬನ್ನಿ ಸರ್. ಅವನ್ನ ಗುಂಡಾನ ಟಚ್ ಮಾಡ್ಬೇಡಿ. ಇದೊಂದು ಕಿಟಲ್ ಮಲ್ಕ ಬಿಡ್ತೀಯಲ್ಲ ಹಿಂಗೆ ತುಪ್ತಾ ಇದ್ರೆ. ಅವ್ರಿಗೆ ಹೀಟ್ ಬೇಕು ಸರ್. ಹೌದು. ಸೊ ಅವಾಗ್ಲೇ ಕೇಳ್ತಾ ಇದ್ದೆ ನಾನು, ಇದನ್ನ ಅಡಾಪ್ಷನ್ ಯಾರಾದ್ರೂ ಬಂದು ಕೇಳಿದ್ರೆ ಕೊಡ್ತೀರಾ ಅಂತ ಕೇಳ್ತಾ ಇದ್ದೆ. ಅಡಲ್ಟ್ಸ್ ಅಂದ್ರೆ ಸರ್ ನಾವು 3 to 4 months ವರ್ಗುನು ಅಡಾಪ್ಷನ್ ಮಾಡ್ತೀವಿ ಕಿಟನ್ಸ್ ನ. ಅಡಲ್ಟ್ಸ್ ನ ಅನಿಮಲ್ ಲವರ್ಸ್ ಮತ್ತೆ ಅನಿಮಲ್ ಗೆ ಅಡ್ಜಸ್ಟ್ ಆಗ್ತಾರೆ. ಅನಿಮಲ್ಸ್ ನಿಮ್ಗೆ ಅಡ್ಜಸ್ಟ್ ಆಗ್ಲಿ ಅಂದ್ರೆ ನೀವು ಅನಿಮಲ್ಸ್ ಅಡ್ಜಸ್ಟ್ ಆಗ್ತೀರಾ ಅಂತ ನಮಗೆ ಕಾನ್ಫಿಡೆನ್ಸ್ ಬಂದ್ರೆ ಅಡಲ್ಟ್ಸ್ ಕೂಡ ಅಡಾಪ್ಷನ್ ಕೊಡ್ತೀವಿ. ಇಲ್ಲಾಂದ್ರೆ ಇಲ್ಲ. ಬಟ್ ಇಲ್ಲ ಸರ್, ಯಾಕಂದ್ರೆ ಅವ್ರು ತಪ್ಪಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಯೂಶಲಿ ಅಡಲ್ಟ್ಸ್ ಅನಿಮಲ್ ಮುಖ್ಯ. ಯಾರೋ ಬಂದ್ ಕೇಳ್ತಾರೆ ಅಂತ ನಾರ್ಮಲ್ ಆಗಿ ಕೊಟ್ಬಿಡಕ್ಕಾಗಲ್ಲ. ಅದು ಅಡ್ಜಸ್ಟ್ ಆಗುತ್ತೆ. ಈಗ ಕಿಟನ್ಸ್ ಆದ್ರೆ ನಿಮ್ಮಲ್ಲಿ ನೀವೇ ಪ್ರೀತಿಯಿಂದ ಸಾಕೋದ್ರಿಂದ, ಫುಡ್ ನೀವೇ ಕೊಡೋದ್ರಿಂದ ನಿಮ್ಮ ಜೊತೆ ಅಡ್ಜಸ್ಟ್ ಆಗ್ತಾರೆ. ಅಡಲ್ಟ್ಸ್ ಯಾರೋ ಸಾಕಿರ್ತಾರೆ, ಸೊ ಅವ್ರ ನಿಮ್ ಜೊತೆ ಅಡ್ಜಸ್ಟ್ ಆಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಮ್ಗಿರಲ್ಲ. ಪರ್ಷಿಯನ್ ಕ್ಯಾಟ್ ಸರ್ ಇದು. ಅಬ್ಯಾಂಡನ್ ಆಗಿ ಸಿಕ್ತು. ಸೊ ಈಗ ಏಜ್ ಆಗಿದೆ. ಎಲ್ಲಿವರೆಗೂ ಲೈಫ್ ಲಾಂಗ್ ನಮ್ ಜೊತೆನೆ ಅವರು. ಸರ್ ಕ್ಯಾಟ್ಸ್ ಗೆ ಲೈಫ್ ಸ್ಪ್ಯಾನ್ ಏನಿರ್ಬೋದು ಸರ್? ಸರ್ ಡಿಪೆಂಡ್ ಅಪಾನ್ ಬ್ರೀಡ್. ನಮ್ಮ ಸ್ಟ್ರೀಟ್ದೆಲ್ಲ ಸರ್ ಎಷ್ಟು ಚೆನ್ನಾಗಿದೆ ಗುರು. ಯಾಕಪ್ಪ ಅದೇ ಬೇಜಾರು, ತಗೊಂಡು ಸಾಕಾಗದೆ ಅಬ್ಯಾಂಡನ್ ಮಾಡಿ ಏನಕ್ಕೆ ತಗೋತೀರಾ? ಫಸ್ಟ್ ಆಫ್ ಆಲ್ ನೀವು ತಗೊಂತಿದ್ದೀರಾ ಅಂದ್ರೆ ಅದು ಮುಪ್ಪಾಗಿ ಅದು ಹೋಗೋವರೆಗೂ ಅದು ನಿಮ್ ಜವಾಬ್ದಾರಿನೇ. ಅದು ಹಂಗ ಆ ಕಮಿಟ್ಮೆಂಟ್ ರೆಡಿ ಇದ್ರೆ ಮಾತ್ರ ತಗೊಳ್ಳಿ ಪೆಟ್ಸ್ ನ. ಅದು ಚೆನ್ನಾಗಿರೋವರೆಗೂ ಜೊತೆಲಿ ಇಟ್ಕೊಂಡು ಎಲ್ಲ ಆಟ ಆಡ್ತಿದೆ ಅಂತ ಜೊತೆಲಿ ಇಟ್ಕೊಂಡು ಅದಕ್ಕೆ ವಯಸ್ಸಾಯ್ತು ನಮ್ ಜೊತೆ ಇನ್ನು ಆಟ ಆಡಲ್ಲ ಅಂದಿದ ತಕ್ಷಣ ಅದನ್ನ ಅಬ್ಯಾಂಡನ್ ಮಾಡೋದು ನಿಜವಾಗ್ಲೂ ಅದು ಒಳ್ಳೇದಾಗಲ್ಲ. ಸೈಡ್ ಓಕೆ. ಸೊ ಕೆಲವೊಂದು ಕ್ಯಾಟ್ಸ್ ಗಳಿಗೆ ಔಟ್ ಸೈಡ್ ತುಂಬಾ ಇಷ್ಟ ಇರುತ್ತೆ. ಸೊ ಔಟ್ ಸೈಡರ್ಸ್ ಗೆ ಇದು ಸರ್ ಆರಾಮಾಗಿ ಫ್ರೀ ಆಗಿ ಓಡಾಡ್ಬೋದು ಸರ್. ಆಮೇಲೆ ಹೇಳಿದ್ನಲ್ಲ ಟಾಯ್ಲೆಟ್ ಮಾಡ್ಬೇಕು ಅಂದ್ರೆ ಅವ್ರ ಮಡ್ ಇಷ್ಟ. ಅವ್ರು ಬಂದು ಟಾಯ್ಲೆಟ್ ಮಾಡ್ತಾರೆ ಇಲ್ಲಿ, ಮತ್ತೆ ಹೋಗಿ ಅವ್ರ ಪ್ಲೇಸ್ ಅಲ್ಲಿ ಅವ್ರು ಆರಾಮಾಗಿ ಸೇಫ್ ಆಗಿರ್ತಾರೆ. ಓಕೆ ಓಕೆ. ಇದು ಇದಕ್ಕೆ ಏನಾಗಿದೆ ಸರ್? ಇದು ಅಯ್ಯೋ ಸರ್ ಅದೇ ಸ್ಕಿನ್ ಇಶ್ಯೂ ಮತ್ತೆ ಏಜ್ ಆಗಿದೆ ಸರ್. ಏಜ್ ಆಗಿದೆ. ಸೊ ಏಜ್ ಆದ್ಮೇಲೆ ಈ ತರ ಆಗ್ತಾರೆ. ಓಕೆ ಓಕೆ. ಹೇರ್ಸ್ ಎಲ್ಲ ಇದಾಗುತ್ತೆ. ಸೊ ಅದಾದ್ಮೇಲೆ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ಲೈಫ್ ಸ್ಪ್ಯಾನ್ ಎಷ್ಟು ಅಂತ ಹೇಳಿದ್ರಿ ಕ್ಯಾಟ್ಸ್? ಆಲ್ಮೋಸ್ಟ್ 6 years ಇಂದ 12 years ವರೆಗೂ ಇರ್ತಾರೆ ಸರ್. ಅಂದ್ರೆ ಫುಡ್ ಹೇಗ್ ಸಿಗುತ್ತೆ? ಅಲ್ಲ ನಾರ್ಮಲ್ ಕ್ಯಾಟ್ 12 years ಇರುತ್ತೆ ಅಲ್ವಾ? ಓಕೆ. ಬಟ್ ಡಾಗ್ ಗಿಂತ ಜಾಸ್ತಿ ಲೈಫ್ ಸ್ಪ್ಯಾನ್ ಅಲ್ಲ? ಡಾಗ್ 14 years. ಅಂದ್ರೆ ಈಗ ಸಿಚುವೇಶನ್ ಆತರ ಆಗಿದೆ ಸರ್. ಅಂದ್ರೆ ಅಷ್ಟೊಂದು ಕೇರ್ ಸಿಗಲ್ಲ. ನಾರ್ಮಲ್ ಆಗಿ 16 to 20 years ವರೆಗೂ ಅಲ್ವಾ? ಹೌದು 20 years ವರೆಗೂ ಇರುತ್ತೆ. ಅಂದ್ರೆ ಇಂಡಿಯನ್ ಕ್ಯಾಟ್ಸ್. ಬ್ರೀಡ್ ಡಾಗ್ಸ್, ಬ್ರೀಡ್ ಕ್ಯಾಟ್ಸ್ ಎಲ್ಲ 12 years ಇಂದ 14 years ಒಳಗೆ. ನೋಡಿ ಇದು ಕ್ಯಾಟ್ ನ ಬಿಗ್ ಬಾಸ್ ಮನೆ. ಜಗಳ ಆಡ್ಕೋತವೆ, ಹೊಡೆದಾಡ್ಕೋತವೆ, ಮತ್ತೊಂದು ಆಗ್ತವೆ. ನೀವು ಹೊಡೆದಾಡ್ತೀರಾ ಸರ್? ಕ್ಯಾಮ್ರಾದಲ್ಲಿ ತೋರ್ಸಲ್ಲ ಅಷ್ಟೇ. ಬಿಗ್ ಬಾಸ್ ಮನೆಯಲ್ಲಿ ಯಾರು ಬೇಡ ಸುಮ್ಮನೆ. ಇಲ್ಲ ಹೇಳ್ಬೇಕು ಸರ್, ನೀವು ಬಿಗ್ ಬಾಸ್ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಹೇಳ್ಬೇಕು ಸರ್. ಅದ್ ನೋಡಿ ಒಂದ್ ಲೆಗ್ ಇಲ್ಲ. ಕಾಂಪಿಟೇಷನ್ ಮಾಡಿದೀವಿ
ಫ್ರಂಟ್ ಲೆಗ್ ಇಲ್ಲ ಅವ್ರಿಗೆ. ನಿಮ್ಗಾದ್ರೆ ಲೆಗ್ ಏನೋ ರೇಟ್ ಆಗಿದ್ರೆ ಬ್ಲೀಡಿಂಗ್ ಆಗ್ತಾ ಇದ್ರೆ ನಿಮ್ಗೆ ಟ್ರೀಟ್ಮೆಂಟ್ ಬೇಕು ನೀವೇ ಬರ್ತೀರಾ. ಅವ್ರು ನಾವು ಬಂದಿರೋ ನಾವ್ ಇನ್ನೇನೋ ಪ್ರಾಬ್ಲಮ್ ಮಾಡ್ತೀವಿ ಅಂತ ಅವ್ರು ಥಿಂಕ್ ಮಾಡ್ತಿರ್ತಾರೆ. ನಾವು ಅವಾಗ ಬಲವಂತವಾಗಿ ಹಿಡಿಬೇಕು ಅವ್ರನ್ನ, ಎಲ್ಲೆಲ್ಲೋ ಸಿಗಾಕೋತಾರೆ. ಆ ಟೈಮ್ ಅಲ್ಲಿ ಬೇರೆ ಆಕ್ಟಿವಿಸ್ಟ್ಸ್ ಆಗಿರ್ಬೋದು ಅಥವಾ ಅನಿಮಲ್ ಲವರ್ಸ್ ನೋಡಿ ಮೊದ್ಲೇ ಅದ್ ಬ್ಲೀಡಿಂಗ್ ಆಗ್ತಿದೆ, ನೀವ್ ಇನ್ನೇ ಹಿಂಸೆ ಕೊಡ್ತಿದೀರಾ ಅಂತ ಅದೇ ಸರ್ ನೆಗೆಟಿವ್. ಅವಾಗ ಬಂದ್ ನಮ್ನೇ ಬ್ಲೇಮ್ ಮಾಡ್ತಾರೆ. ನಾವೇನೋ ಒಂದ್ ಟ್ರೈ ಮಾಡಿದ್ವಿ, ಅದಿಲ್ಲ. ಈಗ ನಿಮ್ ಹತ್ರ ಅಮೌಂಟ್ ಕಟ್ಟಿಸ್ಕೊಂಡು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಆಮೇಲೆ ಆಪರೇಷನ್ ಸರ್ಜರಿ ಮಾಡೋದು, ಅವಾಗ್ಲೂ ಏನೇನೋ ಆಗುತ್ತೆ, ಆಗ್ಬೋದು. ಬಟ್ ಇಲ್ಲಿ ನಾವು ಏನೂ ನಿಮ್ ಹತ್ರ ಏನೋ ಅಮೌಂಟ್ ಚಾರ್ಜಸ್ ಮಾಡಿಸ್ಕೊಳಲ್ಲ, ನಾವೇ ನಮ್ ವೆಹಿಕಲ್ ಅಲ್ಲಿ ಹೋಗಿ ರೆಸ್ಕ್ಯೂ ಮಾಡ್ಕೊಂಡು ಬಂದು ಸರ್ಜರಿ ಮಾಡಿ ನಾವೇನೋ ಟ್ರೈ ಮಾಡಿದ್ವಿ ಅಂತ ಅಪ್ರಿಸಿಯೇಷನ್ ಮಾಡಲ್ಲ. ನೀವು ಅನಿಮಲ್ ನ ಡೆತ್ ಸಾಯಿಸ್ಬಿಟ್ರಿ ನೀವೇನೆ ಅಂತ ನಮ್ಗೆ ನೆಗೆಟಿವ್ ಮಾಡ್ತಾರೆ. ಅದನ್ನ ತುಂಬಾ ಫೇಸ್ ಮಾಡ್ತೀವಿ ಇಲ್ಲಿ. ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಒಂದ್ ಕಂಪ್ಲೇಂಟ್ ಸ್ಟೇಷನ್ ಆಗಿ ಆಗುತ್ತೆ. ಹೌದಾ? ಎವ್ರಿ ಮಂತ್ ಒಂದೊಂದು ಕಂಪ್ಲೇಂಟ್ಸ್ ಇರುತ್ತೆ ಸರ್. ಬರ್ತಾರೆ, ಚೆಕ್ ಮಾಡ್ತಾರೆ, ನಮ್ದು ಏನಿದೆ ಫಾರ್ಮಾಲಿಟೀಸ್, ನಾವು ಕೇಸ್ ಮೇಂಟೈನ್ ಮಾಡಿರೋದು, ಕೇಸ್ ಶೀಟ್ ಅದೆಲ್ಲ ಕೊಡ್ತೀವಿ, ತಗೊಂಡ್ ಹೋಗ್ತಾರೆ. ಬಟ್ ನಾವು ಫೇಸ್ ಮಾಡ್ತಾನೆ ಇರ್ಬೇಕು. ನಮ್ಗೆ ಸಪೋರ್ಟ್ ಗಿಂತ ಅಪೋಸಿಟ್ ಜಾಸ್ತಿ ಇದಾರೆ. ಸೊ ಇದನ್ನೆಲ್ಲ ನೋಡಿದ್ಮೇಲೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ವೀಕ್ಷಕರೇ, ಹೌದು, ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡೋದು ಇಟ್ಸ್ ನಾಟ್ ಅ ಸ್ಮೂತ್ ಟಾಸ್ಕ್. ಸೊ ಅದನ್ನ ತುಂಬಾ ಸ್ಮೂತ್ ಆಗಿ ಮಾಡೋದಕ್ಕಾಗಲ್ಲ. ಇವರೇ ಹೇಳಿದಾಗೆ ಮನುಷ್ಯರಿಗೆ ಏನಾದ್ರು ತೊಂದರೆ ಆದಾಗ ಬನ್ನಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ನಾವೇ ಹೇಳಿ ಹೋಗ್ತೀವಿ. ಬಟ್ ಪ್ರಾಣಿಗಳಿಗೆ ಈ ತರ ಏನಾದ್ರು ಆದಾಗ ಅದಕ್ಕೆ ರೆಸ್ಕ್ಯೂ ಮಾಡಕ್ ಹೋದಾಗ ನಮ್ಗೆ ಇನ್ನೂ ಯಾರಾದ್ರೂ ತೊಂದರೆ ಮಾಡ್ತಿದ್ದಾರೆ ಅಂತಾನೆ ರಿಯಾಕ್ಟ್ ಮಾಡ್ತಾವ ಪ್ರಾಣಿಗಳು. ಸೊ ಹಾಗಿದ್ದಾಗ ಅದನ್ನ ರೆಸ್ಕ್ಯೂ ಮಾಡೋ ಕಾರ್ಯ ಒಂದ್ ಸ್ವಲ್ಪ ಹಾರ್ಡ್ ಆಗೇ ಇರುತ್ತೆ. ಅಂಡ್ ಇವರು ಪ್ರಯತ್ನ ಪಡ್ತಾರೆ, ಹೌದು, ಅದನ್ನ ರೆಸ್ಕ್ಯೂ ಮಾಡ್ಕೊಂಡ್ಬಂದು ಆಪರೇಟ್ ಮಾಡಿ ಅಥವಾ ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲಾ ಪ್ರಯತ್ನವನ್ನು ಇವ್ರ ಕಡೆಯಿಂದ ಮಾಡ್ತಾರೆ. ಸೊ ಹಾಗಿದ್ದಾಗ ಪ್ರಯತ್ನಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕು ಹೊರತು ಇದನ್ನ ನೆಗೆಟಿವ್ ಮಾಡುವಂತ ಯಾವುದೇ ಕೆಲಸಗಳನ್ನ ಮಾಡಬೇಡಿ ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ ಬನ್ನಿ.